ಎಲ್ಲರಿಗೂ ಕ್ರಿಟಿಕ್ ಸ್ಕೋಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಜಗತ್ತಿನ ಮೋಸ್ಟ್ ಐಪ್ಡ್ ಫಿಲಿಂ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇನ ನೋಡಿದ್ದಾಯ್ತು. ಅದರ ರಿವ್ಯೂ ಮಾಡೋಣ ಬನ್ನಿ. ಸ್ಟೋರಿ: ಪೀಟರ್ ಪಾರ್ಕರ್ ಸ್ಪೈಡರ್ ಮ್ಯಾನ್ ಅನ್ನೋದು ಎಲ್ಲರೂ ಮರ್ತಿದ್ದಾರೆ, ಈವನ್ ಅವನ ಕ್ಲೋಸ್ ಫ್ರೆಂಡ್ಸ್. ಇಲ್ಲಿಗೆ ನೋ ವೇ ಹೋಮ್ ಎಂಡ್ ಆಗಿತ್ತು. ಇದು ಅಲ್ಲಿಂದಾನೇ ಮುಂದುವರಿಯುತ್ತೆ. ಸ್ಪೈಡರ್ ಮ್ಯಾನ್ ಫೇಸ್ ಮಾಡೋ ಹೊಸ ಚಾಲೆಂಜಸ್, ಅವನ ಸ್ಟ್ರಗಲ್ ಮತ್ತೆ ಲವ್ ಲೈಫ್ ಅನ್ನ ಇದರ ಸ್ಟೋರಿಯಲ್ಲಿ ನೋಡ್ಬೋದು. ಪ್ರೆಸೆಂಟೇಷನ್ ಅಂಡ್ ಕಾನ್ಸೆಪ್ಟ್: ಎಲ್ರಿಗೂ ಸ್ಪೈಡರ್ ಮ್ಯಾನ್ ಬಗ್ಗೆ ಗೊತ್ತು. ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಈ ಕ್ಯಾರೆಕ್ಟರ್ನ ತುಂಬಾ ಇಷ್ಟಪಡ್ತಾರೆ. ಅವನ ಪವರ್ಸ್ ಮತ್ತೆ ಆಸ್ ಎ ಪೀಟರ್ ಪಾರ್ಕರ್ ಅವನ ಲೈಫ್ ಸ್ಟ್ರಗಲ್ ಎಲ್ಲಾನು ಇಂದಿನ ಸಿನಿಮಾಗಳ ತರಾನೇ ಎಫೆಕ್ಟಿವ್ ಆಗಿ ಇಲ್ಲೂ ತೋರಿಸಿದ್ದಾರೆ. ಪೀಟರ್ ಪಾರ್ಕರ್ನ ಮೆಚುರಿಟಿ, ಅವನ ರೆಸ್ಪಾನ್ಸಿಬಿಲಿಟೀಸ್ನ ಇದರಲ್ಲಿ ಜಾಸ್ತಿ ಹೈಲೈಟ್ ಮಾಡಿದ್ದಾರೆ. ಇನ್ನು ವಿಜುವಲ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೆ, ಅವುಗಳೇ ಈ ಯೂನಿವರ್ಸ್ ಅಲ್ಲಿ ಮೇನ್ ಪಾಸಿಟಿವ್. ಎಲ್ಲಾನು ಆಸ್ ಎಕ್ಸ್ಪೆಕ್ಟೆಡ್ ಟಾಪ್ ಆಗಿದ್ವು. ಆಕ್ಷನ್: ಎಲ್ಲ ಸೂಪರ್ ಹೀರೋ ಮೂವಿಗಳಿಗಿಂತ ಸ್ಪೈಡರ್ ಮ್ಯಾನ್ ಮೂವೀಸಲ್ಲಿ ಆಕ್ಷನ್ ಸೀನ್ಸ್ ಯೂನಿಕ್ ಆಗಿರ್ತವೆ. ಇದರಲ್ಲೂ ಎಲ್ಲ ಆಕ್ಷನ್ ಸೀನ್ಸ್ ತುಂಬಾ ಕ್ರಿಯೇಟಿವ್, ಯೂನಿಕ್ ಮತ್ತೆ ಕೂಲ್ ಆಗಿದ್ವು. ಸಿನಿಮಾ ಎಲ್ಲಾದ್ರೂ ಡೌನ್ ಫೀಲ್ ಆದಾಗ ಆಕ್ಷನ್ ಸೀಕ್ವೆನ್ಸ್ ಬರೋದು. ಸ್ಟೋರಿ, ವಿಜುವಲ್ಸ್ ಎಲ್ಲಾನು ಬ್ಯಾಲೆನ್ಸ್ ಮಾಡೋದೇ ಇದರಲ್ಲಿದ್ದ ಆಕ್ಷನ್. ಕ್ಯಾಮಿಯೋಸ್ ಅಂಡ್ ಸ್ಪೆಷಲ್ ಅಪಿಯರೆನ್ಸಸ್: ಮಾರ್ವೆಲ್ ಮೂವೀಸ್ನ ಮೇನ್ ವೆಪನ್ ಅಂದ್ರೆ ಅವು ಕ್ಯಾಮಿಯೋಸ್. ಇದರಲ್ಲೂ ಎಲ್ಲ ಕ್ಯಾಮಿಯೋಸ್ ಮತ್ತೆ ಅವುಗಳ ಪರ್ಪಸ್ ಚೆನ್ನಾಗಿದ್ವು. ಹಲ್ಕ್ ಜೊತೆ ಇರೋ ಆಕ್ಷನ್ ಸೀಕ್ವೆನ್ಸ್ ಸ್ಟ್ಯಾಂಡ್ ಔಟ್ ಆಗಿ ನಿಲ್ಲುತ್ತೆ. ಡ್ರಾಬ್ಯಾಕ್ಸ್: ಸಿನಿಮಾದಲ್ಲಿ ಮೇಜರ್ ಡ್ರಾಬ್ಯಾಕ್ಸ್ ಅಂತ ನನ್ಗನ್ಸಿದ್ದು ಲವ್ ಆಂಗಲ್, ಅದಕ್ಕೆ ಎಂಡಿಂಗ್. ಅಲ್ಲಿ ಕ್ಲೋಜರ್ ಸಿಗಲ್ಲ. ಹಳೆ ಸಿನಿಮಾಗಳ ತರ ಲವ್ ಆಂಗಲ್ ಇಲ್ಲಿ ಸ್ಯಾಟಿಸ್ಫೈ ಮಾಡಲ್ಲ. ಅದರ ಜೊತೆ ಸಿನಿಮಾ ಜಾಸ್ತಿ ಎಮೋಷನ್ಸ್ ಮತ್ತೆ ಪೀಟರ್ ಪಾರ್ಕರ್ನ ಮೆಚುರಿಟಿ, ರೆಸ್ಪಾನ್ಸಿಬಿಲಿಟಿ ಕಡೆ ಫೋಕಸ್ ಆಗಿರೋದ್ರಿಂದ ನಮಗೆ ಟಿಪಿಕಲ್ ಸ್ಪೈಡರ್ ಮ್ಯಾನ್ ಮತ್ತೆ ಅವನ ಫನ್ನಿ ಎಲಿಮೆಂಟ್ಸ್ ಮಿಸ್ ಆದ್ವು. ಸೊ ಇದಿಷ್ಟು ನನ್ನ ರಿವ್ಯೂ. ಇದಕ್ಕೆ ನನ್ನ ಕಡೆಯಿಂದ 5ಕ್ಕೆ 4 ರೇಟ್ ಮಾಡ್ತೀನಿ. ಮುಂದಿನ ರಿವ್ಯೂ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.